ಬೆಂಗಳೂರು ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ. ಕಾಂಗ್ರೆಸ್ ಅವರನ್ನ ಬಿಜೆಪಿ ಅವರೆಲ್ಲರೂ ಕೂಡ ಆರೋಪ ಮಾಡಿಕೊಂಡು ಇವರು ಕೆಲಸ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ PC ಮೋಹನ್ ಕೂಡ DK ಶಿವಕುಮಾರ್ ಜಾಗ ಬಿಟ್ಟುಕೊಡ್ಲಿ ನಾನು ಬಂದು ಮಾಡ್ತೀನಿ ಅಂತೆಲ್ಲ ಹೇಳಿದರು. ಅದಕ್ಕೆ ಇವಾಗ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಏನೋ ಬರೀ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿಗಳಿದೆಯಾ, ನಾನು ಡೆಲ್ಲಿಗೆ ಹೋಗಿದ್ದಾಗ ಪ್ರಧಾನಿ ಮೋದಿ ಮನೆ ರಸ್ತೆ ನೋಡಿದೆ, ಅಲ್ಲೂ ಗುಂಡಿ ಇತ್ತು ಅಂತ. ಸೊ ಎಲ್ಲ ರಾಜ್ಯದಲ್ಲೂ ಗುಂಡಿಗಳ ಸಮಸ್ಯೆ ಇದೆ. BJP ಅವರು ಅಧಿಕಾರದಲ್ಲಿದ್ದಾಗ ರಸ್ತೆ ಸರಿ ಮಾಡಿದ್ರ? ಅವ್ರು ಮಾಡಿಲ್ಲ ಅಂತಲೇ ನಿಮಗೆ ಅಧಿಕಾರ ಕೊಟ್ಟು ಕೂರಿಸಿರೋದು. ಆಯ್ತು, ಅವ್ರು ಮಾಡಿಲ್ಲ ಅಂತಲೇ ಅನ್ಕೊಳ್ಳೋಣ, ಅದಕ್ಕೆ ತಾನೇ ನಿಮ್ಗೆ ಅಧಿಕಾರ ಕೊಟ್ಟಿರೋದು. ನೀವು ಮಾಡಿ, ಚುನಾವಣೆ ಬರ್ತಿದೆ ಅಂತ ಹೀಗೆ ಮಾತಾಡ್ತಿದ್ದಾರೆ ಅಂತ BJP ಟೀಕೆಗೆ DCM DK ಶಿವಕುಮಾರ್ ತಿರುಗೇಟು. ಇತ್ತೀಚೆಗೆ CM ಆಗಲಿ DCM ಆಗಲಿ ಏನು ಪ್ರಶ್ನೆ ಕೇಳಿದ್ರು BJP ಅವ್ರು ಮಾಡಿದ್ರ, ಅವ್ರ ಕಾಲದಲ್ಲಿ ಏನು ಮಾಡಿದ್ರು ಹೀಗೆ ಕೇಳ್ತಾರೆ. ಅವ್ರು ಮಾಡಿಲ್ಲ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿರೋದು. ಸರ್, ನೀವು ಮಾಡಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ, ಮಳೆ ಆಗ್ತಾಯಿದ್ರು ಮುಚ್ತಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನಲ್ಲಿ 200 ಹೆಚ್ಚು ಕಮ್ಮಿ 1000 ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ರಿಗೆ ಹೇಳ್ಬಿಟ್ಟು ಅಲ್ಲೆಷ್ಟು ಗುಂಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ. ಒಂದು ದೊಡ್ಡ ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ. ಬಟ್ ನಾವು ನಮ್ಮ ಡ್ಯೂಟಿ ಇದೆ, ನಾವು ಅದನ್ನೆಲ್ಲ ಮಾಡ್ತೀವಿ. BJP ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು, ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಎಲ್ಲ ಬೆಂಗಳೂರು ಸಚಿವರಿಂದ ನಾವು ನಿರೀಕ್ಷೆ ಮಾಡಲ್ಲ. ಮಾತೆತ್ತಿದ್ರೆ ನಾನು ಬೆಂಗಳೂರು ಮಿನಿಸ್ಟ್ರು ಅಂತಿರಲ್ಲ. ಜೊತೆಗೆ ನೀವು ಏನು ಬೆಂಗಳೂರನ್ನು ಇದನ್ನ ಮಾಡೋಕ್ಕೆ ಹೋಗಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟವರು. ಆಯ್ತು, ಅಂದ್ರೆ ಅವ್ರು ಹೇಳ್ತಿದ್ದಾರೆ ನಾವು ಸರಿ ಮಾಡಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಅಡ್ಜಸ್ಟ್ಮೆಂಟ್ ಕಲೀರಿ ನೀವು ಅಂತಿದ್ದಾರೆ. ಬೇಸಿಕ್ಲಿ ನಾನು ನೋಡ್ದಂಗೆ ನಾನು ಓಡಾಡುವ ರಸ್ತೆಯಲ್ಲಿ ಇವತ್ತಿನ ತನಕ ರಸ್ತೆ ಗುಂಡಿ ಮುಚ್ಚಿಲ್ಲ. ಬೇರೆ ಏರಿಯಾಗಳಲ್ಲಿ ಮುಚ್ಚಿದ್ರೆ ನನಗೆ ಗೊತ್ತಿಲ್ಲ. ಅದನ್ನು ನೀವು ನಿಮ್ಮ ಏರಿಯಾಗಳಲ್ಲಿ ನೋಡ್ಕೊಳ್ಳಿ. ಎಷ್ಟು ಹಳ್ಳ ಬಿದ್ದೋಗಿದೆ ಅಂತಂದರೆ 2 ವೀಲರ್ನಲ್ಲಿ ಓಡಾಡೋದು ಬಹಳ ಕಷ್ಟ ಆಗಿದೆ. ಹಾಗಾಗಿ ನಿಮಗೆ ಮನವಿ ಮಾಡಿಕೊಂಡಾದರೂ ದಯವಿಟ್ಟು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತಂದರೆ, ನಿಮಗೆ ರಸ್ತೆ ಗುಂಡಿಗಳ ಮಾನದಂಡನೇ ಬೇರೆ ಇದೆ ಇವ್ರದ್ದು. ಅದೆಷ್ಟೋ ಅಡಿ ಆಳ ಇರಬೇಕು, ಅದೆಷ್ಟೋ ಅಗಲ ಇರಬೇಕು, ಅದು ಮಾತ್ರ ಗುಂಡಿ ಅಂತೆ. ಸಣ್ಣ ಪುಟ್ಟದೆಲ್ಲ ಗುಂಡಿ ಅಲ್ಲ ಅಂತಾರೆ ಯಾರು, ಈ GBA ಇಂಜಿನಿಯರ್ಸು. ಹಾಗಾಗಿ ಅದನ್ನು ಮುಚ್ಚಬೇಕು. ನನ್ನ ಪ್ರಕಾರ ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚೋ ಕೆಲಸ ಕ್ವಾಲಿಟಿ ವರ್ಕ್ ನಡೀತಾ ಇಲ್ಲ. ನೀವು ಹಚ್ಕೊಂಡು ಬರ್ತೀರಾ, ಮುಚ್ಕೊಂಡು ಬರ್ತೀರಾ, ಇನ್ನೊಂದು ಕಡೆಯಿಂದ ಕಿತ್ತು ಬರುತ್ತೆ. ಅದನ್ನೂ ರಿಯಾಲಿಟಿ ಚೆಕ್ ಮಾಡಿಬಿಟ್ವಿ ನಾವು. ಆಮೇಲೆ ನಮ್ಮ ಸರ್ಕಾರ ಬಂದರೆ ಗುಂಡಿ ಮುಕ್ತ ಬೆಂಗಳೂರನ್ನು ನಿಮಗೆ ತೋರಿಸ್ತೀವಿ ಅಂತ ಇವರದ್ದೇ ಈಗ ಪ್ರಸ್ತುತ ಸಚಿವರುಗಳು ಆ ಶಾಸಕರಾಗಿದ್ದವ್ರು ಅವರೇ ಅಲ್ವಾ ವಾಗ್ದಾನ ಕೊಟ್ಕೊಂಡು ಊರು ತುಂಬ ಪ್ರಚಾರ ಮಾಡ್ಕೊಂಡು ಬಂದಿದ್ದು. ಎಲ್ಲರೂ ಕೂಡ ಅದನ್ನು ಹೇಳಿದ್ರು. ಆ ಮೊಹಮ್ಮದ್ ನಲ್ಪಾಡೆಲ್ಲ ಇವಾಗ ಅಲ್ಲಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ, ಬೋಟಲ್ಲಿ ಹೋಗೋದಂತೆ, ಗುಂಡಿಯನ್ನು ಮುಚ್ಚೋದಕ್ಕೆ ಅವರೇ ಕಾರ್ಮಿಕರಾಗೋದಂತೆ, ಏನೆಲ್ಲ ಸ್ಟಂಟ್ಗಳನ್ನು ಮಾಡಿದ್ರು. ಈಗ ಅದೆಲ್ಲ ಅಧಿಕಾರ ಇಲ್ಲದೆ ಇದ್ದಾಗ ಒಂಥರ, ಇವರು ಅಂತಾನೆ ಅಲ್ಲ, ಯಾವುದೇ ಪಕ್ಷ ಆಗಿರಲಿ, ಅಧಿಕಾರದಲ್ಲಿ ಇದ್ದಾಗಲೇ ಒಂಥರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗದೆ ಅಧಿಕಾರಕ್ಕೆ ಬಂದಾಗ